ಶ್ರೀ ಗಣೇಶೋತ್ಸವ ಸಮಿತಿ ಕಾಪು ಇದರ 46ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವವು ಕೈಲಾಸ ಮಂಟಪದಲ್ಲಿ ನಡೆಯಿತು. ವಿಘ್ನ ನಿವಾರಕ ಕಾಯೋ ಭಗ್ನ ವಿನಾಶಕ ಕಾಯೋ ವಿಘ್ನ ನಿವಾರಕ ಕಾಯೋ ಭಗ್ನ ವಿನಾಶಕ ಕಾಯೋ ಜ್ಞಾನ ಭಂಡಾರಕ ಒರೆಯೋ ವಿನಾಯಕ ಜ್ಞಾನ ಭಂಡಾರಕ ಒರೆಯೋ ವಿನಾಯಕ ಮುಕ್ತಿ ಪ್ರದಾಯಕ ನೀನು ಪರಿಹರಿಸೋ ದುರಿತ ಅನುಗ್ರಹಿಸೋ ಫಲವ ಪರಿಹರಿಸೋ ದುರಿತ ಅನುಗ್ರಹಿಸೋ ಫಲವ ಕೊನೆಗಾಣಿಸು ವಿನಾಶ. ಈ ಸಂದರ್ಭದಲ್ಲಿ ಅಧ್ಯಕ್ಷರು, ಗೌರವಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಗಣೇಶೋತ್ಸವ ನಡೆಯಿತು. ಕಾಪು ಈ ಗಣೇಶೋತ್ಸವ ಸಮಿತಿ ಈಗ 45 ವರ್ಷವನ್ನು ಪೂರೈಸಿ ಈಗ 46ನೇ ವರ್ಷಕ್ಕೆ ಕಾಲಿಟ್ಟಿದೆ. ಶುರುವಿಗೆ ಕಾಪು ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇತ್ತು. ಆಮೇಲೆ ಈಗ 25-30 ವರ್ಷದಿಂದ ಈ ಜಾಗಕ್ಕೆ ಬಂದು ಇಲ್ಲಿ ದೇವರ ಪ್ರತಿಷ್ಠಾಪನೆ ವರ್ಷ ಮಾಡಿ 5 ದಿವಸದ ಕಾರ್ಯಕ್ರಮ ಮಾಡ್ಕೊಂಡು ನಾವು ಒಳ್ಳೆ ರೀತಿಯಲ್ಲಿ ಇಲ್ಲಿ ಜನರ ಸಹಕಾರದೊಂದಿಗೆ ಮಾಡ್ತಾ ಇದ್ದೇವೆ. ಪ್ರತಿದಿನ ನಾವು ಪೂಜೆ, ಬೆಳಿಗ್ಗೆ ಮಧ್ಯಾಹ್ನ ಪೂಜೆ, ಸಾಯಂಕಾಲ ಪೂಜೆ ಮತ್ತೆ ವಿಶೇಷವಾಗಿ ರಂಗಪೂಜೆ, ಅನ್ನ ಸಂತರ್ಪಣೆ ಇಂಥ ಎಲ್ಲ ಕಾರ್ಯಕ್ರಮ, ಅದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಾವು ಪ್ರತಿದಿನ ಮಾಡ್ತಾ ಇದ್ದೇವೆ. ನಾಟಕ, ನೃತ್ಯ, ಮಕ್ಕಳಿಗಾಗಿ ಬೇರೆ ಬೇರೆ ಕಾರ್ಯಕ್ರಮ, ಸ್ಪರ್ಧೆ ಮತ್ತೆ ಸ್ಕಾಲರ್ಶಿಪ್ ಕೊಡುವಂಥದ್ದು ಎಲ್ಲವನ್ನು ನಾವು ಈ ಜಾಗದಲ್ಲಿ ಮಾಡ್ತಾ ಬಂದಿದ್ದೇವೆ. ಜನರ ಆಶೀರ್ವಾದ ನಮಗೆ ಸದಾ ಇದೆ. ನಾವು ಕಾಪಿನ ಹೆಚ್ಚಿನ ಧಾರ್ಮಿಕ ಕೇಂದ್ರಗಳಲ್ಲಿ ನಮ್ಮ ದೇಣಿಗೆಯನ್ನು ಕೊಟ್ಟಿದ್ದೇವೆ. ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶ ನಮ್ಮ 25ನೇ ವರ್ಷದ ಸಮಯದಲ್ಲಿ ಸ್ವಾಗತ ಗೋಪುರವನ್ನು ಕೂಡ ರಚಿಸಿಕೊಟ್ಟಿದ್ದೇವೆ. ಹೋದ ವರ್ಷ ನಡೆಯುವಂತ ಇಲ್ಲಿ ಬ್ರಹ್ಮಕಲಶ ದೇವಿಗೆ ಮಾಡಿದ ಬ್ರಹ್ಮಕಲಶದಲ್ಲಿ ನಾವು 99 ಶಿಲೆಯ ದೇಣಿಗೆಯನ್ನು ಕೊಟ್ಟು ಸಹಕಾರ ಮಾಡಿದ್ದೇವೆ. ಎಲ್ಲಾ ರೀತಿಯ ಸಹಕಾರ ಮಾಡಿ ನಮ್ಮ ಸಮಿತಿ ಈಗ ಬೆಳೆದು ಬಂದಿದೆ. ಅದಕ್ಕೆ ಊರವರ ಸಹಕಾರ, ನಮ್ಮ ಪರವೂರಿನಲ್ಲಿ ನಮ್ಮ ಸದಸ್ಯರು, ಮಿತ್ರರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಅದರಿಂದ ನಾವು ಖಂಡಿತ ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ, ಎಲ್ಲರೂ ಈ ಸಂಖ್ಯೆಯನ್ನು ಮುಂಬರುವಲ್ಲಿ ನಮ್ಮೊಂದಿಗೆ ಸಹಕರಿಸಲಿ ಅಂತ ಕೇಳ್ಕೊಂಡು ನಾನು ಮಾತು.
ರವಿರಾಜ್ ವಿಪೋ ನ್ಯೂಸ್ ಪಡುಬಿದ್ರೆ.